ಓಕೆ, ಸೊ ಫೈನಲ್ಗೆ ಸ್ಟೇಜ್ ಸೆಟ್ ಆಗಿದೆ ಆ್ಯಂಡ್ ಎರಡು ತಂಡಗಳು ಕೂಡ ರೆಡಿ ಆಗುವಂಥ ಸಮಯ ಬಂದಿದೆ ಅಂತಲೇ ಹೇಳ್ಬೋದು. ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೊತೆಗೆ ಗುಜರಾತ್ ಟೈಟನ್ಸ್. ಸೊ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಸಂಡೇ ಸೊ ಗುದ್ದಾಡೋಕ್ಕೆ ರೆಡಿಯಾಗಿ ನಿಂತಿದ್ದಾವೆ ಇವತ್ತು. ಸೊ ಗುಜರಾತ್ ತಂಡ ಸೊ ರಾಜಸ್ಥಾನ್ ರಾಯಲ್ಸ್ ತಂಡನ 7 ವಿಕೆಟ್ಗಳಿಂದ ಸೋಲನ್ನು ಉಣಿಸಿ ರಾಜಸ್ಥಾನ್ ರಾಯಲ್ಸ್ಗೆ ಸೊ ಕ್ವಾಲಿಫೈಯರ್ 2 ಇಂದ ಆಚೆ ಹಾಕಿ ಸೊ ತಾನು ಅಂದರೆ ಗುಜರಾತ್ ಟೈಟನ್ಸ್ ತಂಡ ಸೊ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅಂತಲೇ ಹೇಳ್ಬೋದು. ಸೊ 31ನೇ ತಾರೀಕು ಸಂಡೇ ಸೊ ಒಂದು ದೊಡ್ಡ ಸ್ಟೇಜ್ ಅಂತೂ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಎರಡೂ ತಂಡಗಳು ಕೂಡ ಕಾದಾಡಲಿಕ್ಕೆ ಈ ಸೀಸನ್ ಅಂತ ಬಂದಾಗ ಎರಡೂ ತಂಡಗಳು ಸೊ 3 ಬಾರಿ ಮುಖಾಮುಖಿ ಆಗಿದ್ದಾವೆ. ಸೊ 3ರಲ್ಲಿ 2 ಗೆದ್ದಿರುವಂಥದ್ದು RCB ಆ್ಯಂಡ್ 1 ಗೆದ್ದಿರುವಂಥದ್ದು ಗುಜರಾತ್ ಟೈಟನ್ಸ್ ಅವರು. ಅದು ಗೆದ್ದಿರುವಂಥದ್ದು ಎಲ್ಲಿ ಅಂತಂದರೆ ಅದೇ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ, ಅಂದರೆ ಗುಜರಾತ್ ಟೈಟನ್ಸ್ ಅವರ ಹೋಮ್ ಗ್ರೌಂಡಲ್ಲಿ. ಸೊ ಇವಾಗ ಫೈನಲ್ ನಡೀತಿರೋದು ಅಲ್ಲೇ ಆಗಿರೋದ್ರಿಂದ ಖಂಡಿತವಾಗ್ಲೂ ಅಡ್ವಾಂಟೇಜ್ ಇದ್ದೇ ಇದೆ. ಅದೆಲ್ಲದರ ಬಗ್ಗೆ ಕೂಡ ಮಾತಾಡೋಣ. ಮೊದಲನೇದಾಗಿ ಸೊ ಇವತ್ತಿನ ಪಂದ್ಯದ ಬಗ್ಗೆ ಮಾತಾಡೋಣ. ರಾಜಸ್ಥಾನ್ ರಾಯಲ್ಸ್ ವರ್ಸಸ್ GT. ಸೊ ಪಂದ್ಯ ನಡೆದಿರುವಂಥದ್ದು ಮುಲನ್ಪುರ್ ಸ್ಟೇಡಿಯಂ ಅಲ್ಲಿ. ಸೊ ಲಾಸ್ಟ್ ಎಲಿಮಿನೇಟರ್ ಪಂದ್ಯ ಕೂಡ ಅಲ್ಲೇ ನಡೆದಿರುವಂಥದ್ದು. ಆ್ಯಂಡ್ ಟಾಸ್ ಗೆದ್ದಂತಹ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು ಸೊ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ 40 ಓವರ್ಸ್ ಆಲ್ರೆಡಿ ಆಗಿದೆ ಲಾಸ್ಟ್ 2 ಡೇಸ್ ಬ್ಯಾಕ್. ಸೊ ಅದಕ್ಕೋಸ್ಕರ ಪಿಚ್ ಸ್ಲೋ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೊ ಮೇ ಬಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರು ಅಂತ ಅನಿಸುತ್ತೆ. ಬಟ್ ಅದ್ರ ಜೊತೆಗೆ ಸೊ ಒಂದು ಹೈಡ್ರಾಮಾನೇ ಆಯಿತು ಅಂತ ಹೇಳ್ಬೋದು ಟಾಸ್ ಟೈಮಲ್ಲಿ. ಬಿಕಾಸ್ ಫಸ್ಟು ಟಾಸ್ ಆಗುತ್ತೆ, ಅದಾದಮೇಲೆ 2ನೇ ಸರಿ ಟಾಸ್ ಆಗಿರೋವಂಥದ್ರಲ್ಲಿ ಇಲ್ಲಿ ರಿಯಾನ್ ಪರಾಗ್ ಅವ್ರು ಗೆದ್ದಿರೋವಂಥದ್ದು. ಬಟ್ ಫಸ್ಟ್ ಟಾಸ್ ಅಂತ ಬಂದಾಗ ಸೊ ಅಲ್ಲಿ ಶುಭ್ಮನ್ ಗಿಲ್ ಗೆಲ್ತಾರೆ. ಬಟ್ ರೆಫ್ರಿ ಅವ್ರಿಗೆ ಸೊ ಇವರು ನಮ್ಮ ರಿಯಾನ್ ಪರಾಗ್ ಅವರು ಆ ಟಾಸ್ನ ಕೂಗಿರೋವಂಥದ್ದು ಕೇಳಿಸಿಲ್ಲ ಅನ್ನೋ ಕಾರಣಕ್ಕೆ ಅಗೇನ್ 2ನೇ ಬಾರಿ ಟಾಸ್ ಮಾಡ್ತಾರೆ. ಸೊ ಅಲ್ಲಿ ರಿಯಾನ್ ಪರಾಗ್ ಅವ್ರು ಗೆದ್ದಾಗ ಸೊ ಅಲ್ಲಿ ಸ್ವಲ್ಪ ಟಾಸ್ ಗೆದ್ದಾಗ ಸೊ ಶುಭ್ಮನ್ ಗಿಲ್ ಅವ್ರಿಗೆ ಸ್ವಲ್ಪ ಅಪ್ಸೆಟ್ ಆಯಿತು ಅಂತ ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಅದು ರೆಫ್ರಿ ಅವರು ಕೇಳ್ಬೋದಾಗಿತ್ತು, ರವಿಶಾಸ್ತ್ರಿ ಕೇಳ್ಬೋದಾಗಿತ್ತು, ಅಥವಾ ಶುಭ್ಮನ್ ಗಿಲ್ ಅವ್ರಿಗೆ ಕೇಳ್ಬೋದಾಗಿತ್ತು, ಅಥವಾ ರಿಯಾನ್ ಪರಾಗ್ ಅವ್ರಿಗೆ ಕೇಳ್ಬೋದಾಗಿತ್ತು ನೀವು ಏನು ಹೇಳಿದ್ರಿ ಅಂತ. ಬಟ್ ಅದನ್ನು ಅಗೇನ್ ಒಂದು ಟಾಸ್ ಮಾಡಿಸ್ತಾರೆ. ನನಗೇನದು ಅಷ್ಟು ಸರಿ ಅಂತ ಅನಿಸ್ಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡ್ಲಿಕ್ಕೆ ಬಂದಂತಹ ರಾಜಸ್ಥಾನ್ ರಾಯಲ್ಸ್ಗೆ ಸ್ಟಾರ್ಟಿಂಗಲ್ಲಿ ಆಗತ್ತಾ, ಬಿಕಾಸ್ ಯಶಸ್ವಿ ಜೈಸ್ವಾಲ್ ಆ್ಯಂಡ್ ಧ್ರುವ್ ಜುರೇಲ್ ಬೇಗನೆ ಔಟ್ ಆಗ್ತಾರೆ ಇವತ್ತು. ಸೊ ಜೈಸ್ವಾಲ್ ಮಾಡಿರೋದು ಕೇವಲ 1 ರನ್ನು. ಸೊ ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗಿ ಅಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಕ್ಯಾಚ್ ಔಟ್ ಆಗ್ತಾರೆ. ಆ್ಯಂಡ್ ಧ್ರುವ್ ಜುರೇಲ್ 7 ರನ್ನು. ಸೊ ಒಂದು ಬೌಂಡ್ರಿ ತಗೊಂತಾರೆ. ಅದು ಬಿಟ್ಟರೆ ಕಗಿಸರಬಡ ಬೌಲಿಂಗಲ್ಲಿ ಶುಭ್ಮನ್ ಗಿಲ್ ಅವ್ರಿಗೆ ಕ್ಯಾಚ್ ಕೊಟ್ಟು ಅಗೇನ್ ಅವರು ಕೂಡ ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿರುವಂಥದ್ದು ಅದು ರವೀಂದ್ರ ಜಡೇಜಾ ಆ್ಯಂಡ್ ವೈಭವ್ ಸೂರ್ಯವಂಶಿ. ಅದ್ಭುತವಾಗಿರುವಂಥ 127 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ 65 ಬಾಲಲ್ಲಿ. ಸಕ್ಕತ್ತಾಗಿ ಆಡಿದ್ರು. ಓಕೆ, ರವೀಂದ್ರ ಜಡೇಜಾ ಅವ್ರನ್ನ ಪ್ರಮೋಟ್ ಮಾಡ್ತಾ 2 ವಿಕೆಟ್ ಬೇಗ ಹೋಗಿದ್ದಾದಮೇಲೆ ಬಿಗ್ ಸ್ಟೇಜ್ ಅಂತ ಬಂದಾಗ ಬಿಗ್ ಪ್ಲೇಯರ್ ಅನುಭವ ಇರುವಂಥವ್ರನ್ನ ಪ್ರಮೋಟ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಡೆಲಿವರ್ ಮಾಡಿರುವಂಥದ್ದು ರವೀಂದ್ರ ಜಡೇಜಾ ಆ್ಯಂಡ್ ವೈಭವ್ ಸೂರ್ಯವಂಶಿ. ರವೀಂದ್ರ ಜಡೇಜಾ 45 ರನ್ನ ಮಾಡ್ತಾರೆ 35 ಬಾಲಲ್ಲಿ, 5 ಬೌಂಡ್ರಿ, 1 ಸಿಕ್ಸರ್ ಒಂದಿಗೆ 128 ಸೆಕೆಂಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಸೊ ಮಿಡ್ಲಲ್ಲಿ ಒಂದು ಸ್ವಲ್ಪ ರಿಟೈರ್ಡ್ ಹರ್ಟ್ ಕೂಡ ಆಗ್ತಾರೆ. ಸೊ ಅದಾದಮೇಲೆ ಮತ್ತೆ ಬಂದು ಸೊ 45 ರನ್ನ ಮಾಡ್ತಾರೆ 35 ಬಾಲಲ್ಲಿ ಅಂತಲೇ ಹೇಳ್ಬೋದು. ಬಟ್ ಒಂದು ಕಡೆಗೆ ವೈಭವ್ ಸೂರ್ಯವಂಶಿ, ಓ ಮೈ ಗಾಡ್, ಈ ಮನುಷ್ಯನ ಬಗ್ಗೆ ಎಷ್ಟು ಮಾತಾಡಬೇಕು ಅಂತಲೇ ಅರ್ಥ ಆಗಲ್ಲ. ಎಷ್ಟು ಮಾತಾಡಿದ್ರು ಕಮ್ಮಿನೇ ಗುರು. ಸೊ ಆ ರೀತಿಯಲ್ಲಿ ಆಡ್ತಿರುವಂಥದ್ದು ವೈಭವ್ ಸೂರ್ಯವಂಶಿ. ಸೊ 96 ರನ್ನ ಮಾಡ್ತಾರೆ 47 ಡೆಲಿವರೀಸಲ್ಲಿ, 8 ಬೌಂಡ್ರಿ, 7 ಸಿಕ್ಸರು, 204 ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಒಂದು ಕಡೆಗೆ ವಿಕೆಟ್ ಹೋಗ್ತಾ ಇದ್ರು ಕೂಡ ಸೊ ಅವ್ರು ಮಾತ್ರ ಅಷ್ಟೇ ಸ್ಟಡಿಯಾಗಿ ಅಷ್ಟೇ ಒಂದು ಸ್ಟ್ರೈಕ್ ರೇಟಲ್ಲೇ ಬ್ಯಾಟ್ ಮಾಡಿರುವಂಥದ್ದು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಟ್ ಸೆಂಚುರಿ ಮಿಸ್ ಆಗ್ತಾ ಇದೆ. ಇವತ್ತು ಕೂಡ ಅದ್ಭುತವಾಗಿರುವಂಥ ಒಂದು 96 ರನ್ಗಳನ್ನ ಮಾಡ್ತಾರೆ. ಆಲ್ಮೋಸ್ಟ್ ಅವ್ರು ಇವಾಗ 2 ಸೀಸನ್ ಆಡಿದ್ದಾರೆ. ಆಲ್ರೆಡಿ ಇವಾಗ ಅವ್ರದ್ದು 90+ 3 ಸರಿ ಔಟ್ ಆಗಿದ್ದಾರೆ. ಅವೇನಾದರೂ 100 ಮಾಡಿದಿದ್ರೆ 3 ಸೆಂಚುರಿ ಎಕ್ಸ್ಟ್ರಾ ಆಗಿರೋದು ಇವಾಗ. ಹೋದ್ರು ಎಷ್ಟು ಮಾತಾಡಿದ್ರು ಕೂಡ, ಎಷ್ಟು ಹೊಗಳಿದ್ರು ಕೂಡ, ಎಷ್ಟು ವರ್ಣನೆ ಮಾಡಿದ್ರು ಕೂಡ ಅಷ್ಟು ಕಡಿಮೆ ಅಂತಲೇ ಹೇಳ್ತೀನಿ. ಕೆಳಗಡೆಗೆ ರಿಯಾನ್ ಪರಾಗ್ 11 ರನ್ನು 6 ಬಾಲಲ್ಲಿ, 1 ಬೌಂಡ್ರಿ, 1 ಸಿಕ್ಸರ್, ಅಗೇನ್ ಬೇಗನೆ ಔಟ್ ಆಗ್ತಾರೆ. ಆ್ಯಂಡ್ ದರ್ಶನ್ ಶನಕ ಈ ಸೀಸನ್ ಅವ್ರ ಕಡೆಯಿಂದ ಅಂಥ ಒಂದು ರನ್ಸ್ಗಳು ಬಂದಿಲ್ಲ. ಬೌಲಿಂಗಲ್ಲೂ ಕೂಡ ಅಂಥ ಒಂದು ಇಂಪ್ಯಾಕ್ಟ್ ಏನು ಮಾಡಿಲ್ಲ ಅಂತಲೇ ಹೇಳ್ತೀನಿ. ಕೆಳಗಡೆಗೆ ಜೋಫ್ರಾ ಆರ್ಚರ್ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಸೊ ಅವರು ಜಸ್ಟ್ 1 ಬೌಂಡ್ರಿ, ಸಿಕ್ಸರ್ ತೊಗೊತಾರೆ, 7 ರನ್ ಅಷ್ಟೇ ಮಾಡಿರುವಂಥದ್ದು. ಬಟ್ ಕೆಳಗಡೆಗೆ ಡ್ಯಾನೋವೆನ್ ಫೆರಾರ ಸಖತ್ತಾಗಿರುವಂಥ ಒಂದು 38 ರನ್ನ ಮಾಡ್ತಾರೆ 11 ಬಾಲಲ್ಲಿ, 345 ಸೆಕೆಂಡಲ್ಲಿ ಬ್ಯಾಟ್ ಮಾಡಿರುವಂಥದ್ದು. 11 ಬಾಲಲ್ಲಿ 2 ಬೌಂಡ್ರಿ, 4 ಸಿಕ್ಸರ್ಗಳನ್ನ ತೊಗೊತಾರೆ. ಲಾಸ್ಟ್ ಓವರಲ್ಲಿ 27 ರನ್ನ ಕಲೆ ಹಾಕ್ತಾರೆ ರಶೀದ್ ಖಾನ್ ಅವರ ಒಂದು ಓವರಲ್ಲಿ ಅಂತಲೇ ಹೇಳ್ಬೋದು. ಈ ಡ್ಯಾನೋವೆನ್ ಫೆರಾರ ಒಂದು ಏನು ಇನ್ನಿಂಗ್ಸ್ ಇತ್ತಲ್ಲ, ಸೊ ಅದರಿಂದನೇ 200+ ಹೋಯಿತು ರಾಜಸ್ಥಾನ್ ರಾಯಲ್ಸ್ ಅವರ ಸ್ಕೋರ್ ಅಂತ ಹೇಳೋದಿಲ್ಲ ಅಂತಂದರೆ 190-195ಗೆ ಎಂಡ್ ಆಗ್ತಿದ್ದಂಥದ್ದು. ಬಟ್ ಡ್ಯಾನೋವೆನ್ ಫೆರಾರ ಒಂದು ಒಳ್ಳೆ ಎಂಡ್ ಕೊಟ್ಟರು ಅಂತಲೇ ಹೇಳ್ಬೋದು. 214 ರನ್ಗಳನ್ನ ಕಲೆ ಹಾಕ್ತಾರೆ ಬೋರ್ಡಲ್ಲಿ. ನನ್ನ ಪ್ರಕಾರ ಒಂದು ಒಳ್ಳೆ ಸ್ಕೋರ್ ಅಂತಲೇ ಹೇಳ್ಬೋದು. ಡಿಫೆಂಡ್ ಮಾಡ್ಕೊಬೇಕಾಗಿತ್ತು. ಓಕೆ, ಆ್ಯಂಡ್ ಇನ್ನು ಬಾಲಿಂಗ್ ಅಂತ ಬಂದಾಗ ಈ ಕಡೆಗೆ ನಮ್ಮ GT ಕಡೆಯಿಂದ ಅದ್ಭುತವಾಗಿ ಮಾಡಿದ್ದು ಅಂತಂದರೆ ಬಾಲು ಅದು ಜೆಸನ್ ಹೋಲ್ಡರ್. 4 ಓವರಲ್ಲಿ 2 ವಿಕೆಟ್ ತೆಗೆದು ಕೇವಲ 27 ರನ್ಗಳನ್ನ ಮಾತ್ರ ಕೊಟ್ಟಿರುವಂಥದ್ದು. ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಪ್ರದರ್ಶನ ಅದು ನಮ್ಮ ಜೆಸನ್ ಹೋಲ್ಡರ್ ಕಡೆಯಿಂದ ಅಂತಲೇ ಹೇಳ್ತೀನಿ. ಓಕೆ, ಅದು ಬಿಟ್ಟರೆ ಡಿಸೆಂಟಾಗಿ ಅಂದರೆ ರಬಾಡ ಅವರು ತುಂಬ ಡಿಸೆಂಟಾಗಿ ಮಾಡಿದ್ದಾರೆ. 4 ಓವರಲ್ಲಿ 35, 2 ವಿಕೆಟ್ ಕೂಡ ತೆಗೆದಿದ್ದಾರೆ.
ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು. ತುಂಬ ಖರಾಬಾಗಿರೋ ಬೌಲಿಂಗು ಅಂತಂದರೆ ಅದು ರಶೀದ್ ಖಾನ್ ಅವ್ರದ್ದು. 2 ಓವರಲ್ಲಿ 45 ರನ್ನ ಕೊಟ್ಟಿದ್ದಾರೆ. 22.5 ಒಂದು ಎಕನಾಮಿ ಇದೆ. ಸಿಕ್ಕಾಪಟ್ಟೆ ದುಬಾರಿ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಈ ಒಂದು 215 ರನ್ಗಳ ಗುರಿ ಬೆನ್ನತ್ತಂಥ ಗುಜರಾತ್ ಟೈಟನ್ಸ್ಗೆ ಸಕ್ಕತ್ತಾಗಿರುವಂಥ ಒಂದು ಓಪನಿಂಗ್ ಬರುತ್ತೆ. ಅದು 167 ರನ್ನು 12.5 ಓವರ್ಸಲ್ಲಿ 167 ರನ್ಗಳನ್ನ ಕಲೆ ಹಾಕ್ತಾರೆ. ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟು ಅಂತಲೇ ಹೇಳ್ತೀನಿ. ಆ್ಯಂಡ್ ಇವರಿಬ್ಬರದು ಜೋಡಿ ಇದೆಯಲ್ಲ, ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್, ಓ ಮೈ ಗಾಡ್, ಏನು ಟೆಂಪರಮೆಂಟ್ ಇದೆ ಗುರು. ಸೊ ಬಿಗ್ ಶಾಟ್ ಹೊಡೆಯೋಕ್ಕೆ ಹೋಗೋದೇ ಇಲ್ಲ ಅವರು. ಸೊ ಗ್ರೌಂಡ್ ಶಾಟ್ ಆಡಿನೇ ಬೌಂಡ್ರಿಗಳನ್ನ ತೊಗೊಂಡಿನೇ ಪಾರ್ಟ್ನರ್ಶಿಪ್ನ ಕಲೆ ಹಾಕ್ತಾರೆ. ಸೊ 48 ಮ್ಯಾಚಸಲ್ಲಿ 11 ಶತಕದ ಒಂದು ಪಾರ್ಟ್ನರ್ಶಿಪ್ಗಳನ್ನ ಮಾಡಿದ್ದಾರೆ. ಅಂದರೆ ಟಾಪಲ್ಲಿದ್ದಾರೆ. ವಿರಾಟ್ ಕೊಹ್ಲಿ ಆ್ಯಂಡ್ ಡಿವಿಲಿಯರ್ಸು, ವಿರಾಟ್ ಕೊಹ್ಲಿ ಆ್ಯಂಡ್ ಗೇಲ್ ಇದ್ದಂಥದ್ದು ಇತ್ತು ಜಾಸ್ತಿ ಶತಕದ ಒಂದು ಪಾರ್ಟ್ನರ್ಶಿಪ್ ಅಂತ ಬಂದಾಗ. ಬಟ್ ಇವರು ಆಲ್ರೆಡಿ ಬೀಟ್ ಆಗೋಗಿದೆ. 11 ಶತಕದ ಒಂದು ಪಾರ್ಟ್ನರ್ಶಿಪ್ಗಳನ್ನ ಮಾಡಿದ್ದಾರೆ ಅಂತಂದರೆ, ಸೊ ಇವ್ರಿಬ್ಬರದ ಒಂದು ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡೋಂಗೆ ಇಲ್ಲ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಾಯಿ ಸುದರ್ಶನ್ ಅಗೇನ್ ಅನ್ಲಕ್ಕಿ ಅಂತಲೇ ಹೇಳ್ಬೋದು, ಬಿಕಾಸ್ ಅಗೇನ್ ಮತ್ತೆ 8 ವಿಕೆಟ್ ಹಾಕ್ತಾರೆ. ಬಟ್ ಆದರೂ ಕೂಡ ಆ ಮ್ಯಾಚ್ನ ಆಲ್ರೆಡಿ GT ಕಡೆಗೆ ತಂದು ನಿಲ್ಲಿಸಿನೇ ಔಟ್ ಆದರು ಅಂತ ಹೇಳ್ಬೋದು. 58 ರನ್ನ ಮಾಡ್ತಾರೆ 32 ಡೆಲಿವರೀಸಲ್ಲಿ. 8 ಬೌಂಡ್ರಿ ತೊಗೊಂಡಿದ್ದಾರೆ. ಕೇವಲ 1 ಸಿಕ್ಸರ್ನ ಮಾತ್ರ ಬರ್ಸಿರುವಂಥದ್ದು. 181 ಸ್ಟ್ರೈಕಲ್ಲಿ ಬ್ಯಾಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಹಿಟ್ ವಿಕೆಟ್ ಹಾಕ್ತಾರೆ ಬ್ರಿಜೇಶ್ ಶರ್ಮಾ ಅವರ ಬೌಲಿಂಗಲ್ಲಿ. ಅಗೇನ್ ಅದೇ ಅವರು ಸ್ವಲ್ಪ ಜೋರಾಗಿ ಹೊಡೆಯೋಕೆ ಹೋಗ್ತಿದ್ದಾರೆ. ಸೊ ಅದು ಕಂಟ್ರೋಲ್ ಸಿಗ್ತಾಯಿಲ್ಲ ಬ್ಯಾಟ್ದು. ಸೊ ಅದು ಸ್ವಿಂಗ್ ಆಗಿ ಕೆಳಗಡೆಗೆ 8 ವಿಕೆಟ್ ಆಗ್ತದೆ. ಇವತ್ತೊಂದು ಸ್ಟಂಪ್ ಮೇಲೇ ಹೋಗಿಬಿದ್ದಿದೆ, ಅನ್ಲಕ್ಕಿ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ ಶುಭ್ಮನ್ ಗಿಲ್ 104 ರನ್ನ ಮಾಡ್ತಾರೆ. ಅಗೇನ್ ಕ್ಯಾಪ್ಟನ್ಸಿ ಇನ್ನಿಂಗ್ಸು. ಸೊ ಮೊನ್ನೆ ನಮ್ಮ ಬತ್ತಿದಾರ ಆಡಿದ್ರಲ್ಲ, ಸೊ ಆ ರೀತಿಯ ಒಂದು ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು. 104 ರನ್ನು. ಸೊ 53 ಬಾಲಲ್ಲಿ 15 ಬೌಂಡ್ರಿಗಳನ್ನ ಬರ್ಸಿರುವಂಥದ್ದು, 3 ಸಿಕ್ಸರ್. ಸಖತ್ತಾಗಿರುವಂಥ ಒಂದು ಆಲ್ಮೋಸ್ಟ್ 196 ಸ್ಟ್ರೈಕರಲ್ಲೇ ಬ್ಯಾಟ್ ಮಾಡಿ ಸೊ ತಮ್ಮ ಒಂದು ತಂಡನ ಗೆಲುವಿನ ದಳಕ್ಕೆ ತಂದು ಸೇರಿಸಿದ್ರು ಅಂತಲೇ ಹೇಳ್ಬೋದು. ಜೋಸಫ್ ಬಟ್ಲರ್ ಅವರು 9 ರನ್ನು 9 ಬಾಲಲ್ಲಿ ಕೊನೆವರೆಗೂ ಇದ್ದು ಸೊ ಮ್ಯಾಚ್ನ ರಾಹುಲ್ ತೆವಟೆ ಅವ್ರ ಜೊತೆಗೆ ಫಿನಿಷ್ ಮಾಡಿದ್ರು GTಗೆ ಸಕ್ಸಸ್ಫುಲ್ ಆಗಿ ಅಂತಲೇ ಹೇಳ್ಬೋದು. ರಾಹುಲ್ ತೆವಟೆ 17 ರನ್ನ ಮಾಡ್ತಾರೆ. ಸಖತ್ತಾಗಿರೋವಂಥ ಇನ್ನಿಂಗ್ಸ್ ಆ್ಯಂಡ್ ಒಳ್ಳೆ ಫಿನಿಶ್ ಕೊಟ್ಟರು ಅಂತಲೇ ಹೇಳ್ಬೋದು GTಗೆ. ಓಕೆ, ಆ್ಯಂಡ್ ಇನ್ನು ರಾಜಸ್ಥಾನ್ ಬೌಲಿಂಗ್ ಅಂತ ಬಂದಾಗ ಎಲ್ಲರೂ ಕೂಡ ತುಂಬ ದುಬಾರಿನೇ ಆಗಿದ್ದಾರೆ ಇವತ್ತು. ಸೊ ಅದರಲ್ಲಿ ಬರ್ಗರ್ ಅವರು 8.8 ಎಕನಾಮಿ ಇದೆ. ಅದು ಬಿಟ್ಟರೆ ಜೋಫ್ರಾ ಆರ್ಚರ್ ಇವತ್ತು ಸ್ಟಾರ್ಟಿಂಗಲ್ಲೇ ವಿಕೆಟ್ ತೆಗಲಿಲ್ಲ ಇವತ್ತು. ಸೊ ಅದೇ ಮೇಜರ್ ಎಲ್ಲೋ ಡ್ರಾಬ್ಯಾಕ್ ಆಯಿತು ಅಂತ ಹೇಳ್ತೀನಿ ರಾಜಸ್ಥಾನ್ ರಾಯಲ್ಸ್ಗೆ. ನಾರ್ಮಲಿ ಜೋಫ್ರಾ ಆರ್ಚರ್ ಅಂತ ಬಂದಾಗ ಪವರ್ ಪ್ಲೇನಲ್ಲಿ ವಿಕೆಟ್ ಎತ್ಕೊಡ್ತಾರೆ. ಸೊ ಇವತ್ತು ಎತ್ಕೊಳ್ಳಿಲ್ಲ, ಎತ್ತಕ್ಕಾಗಲಿಲ್ಲ ಅವ್ರಿಗೆ. ಆ್ಯಂಡ್ ಕೊಡಲೇ ಇಲ್ಲ ವಿಕೆಟು ಸಾಯಿ ಸುದರ್ಶನ್ ಆ್ಯಂಡ್ ಶುಭ್ಮನ್ ಗಿಲ್ ಅಂತ ಬಂದಾಗ. ಒಟ್ಟಾರೆಯಾಗಿ ಮಾತಾಡಬೇಕು ಅಂದರೆ GT ತಂಡ ಇವತ್ತು ಬೌಲಿಂಗ್ ಆದರೂ ಆಗಿರ್ಬೋದು, ಬ್ಯಾಟಿಂಗ್ ಆದರೂ ಆಗಿರ್ಬೋದು, ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ ನಮ್ಮ ಸೂರ್ಯವಂಶಿ ಅವ್ರದ್ದು. ಸೊ ಅದು ಸಾಯಿ ಸುದರ್ಶನ್ ಅವರು 46 or 45 ಇದ್ದಾಗೇನೋ ಬಿಡ್ತಾರೆ ಒಂದು ಕ್ಯಾಚು. ಸೊ ಅದೇ ಎಲ್ಲ ಒಂದು ರೀತಿಯ ದುಬಾರಿ ಆಯಿತು ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಅವರು 214 ಅಲ್ಲ 180 ಕೂಡ ದಾಟ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. 46ಗೆ ಬಿಟ್ಟಿರುವಂಥ ಒಂದು ಸ್ಕೋರು. ಸೊ ಅದು 96 ಆಯಿತು. ಸೊ ಅದು ಎಲ್ಲೋ ಸೊ ಈ ಒಂದು ಸ್ಕೋರ್ನ ಕಲೆ ಹಾಕೋಕ್ಕೆ ರಾಜಸ್ಥಾನ್ ರಾಯಲ್ಸ್ ಅವ್ರಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳಬಹುದು. ಓಕೆ, ಅಲ್ಲಿ ಇನ್ನು ಫೈನಲ್ ಪಂದ್ಯದ ಬಗ್ಗೆ ಮಾತಾಡಬೇಕು ಅಂತಂದರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆ್ಯಂಡ್ ಗುಜರಾತ್ ಟೈಟನ್ಸ್. ಯಾವ ತಂಡ ಗೆದ್ದರೂ ಕೂಡ 2ನೇ ಬಾರಿ ಚಾಂಪಿಯನ್ ಆಗುತ್ತೆ. ಸೊ ಅದು RCBನೇ ಆಗಲಿ ಅಂತ ನನ್ನ ಒಂದು ಅನಿಸಿಕೆ ಆ್ಯಂಡ್ ಆಶಯ ಕೂಡ ಅದೇ ಆಗಿರುತ್ತೆ. ಬಟ್ ಖಂಡಿತವಾಗ್ಲೂ ಸೊ ಮೇ ಬಿ ಅಹಮದಾಬಾದಲ್ಲಿ ನಡೀತಿರೋದ್ರಿಂದ ಗುಜರಾತ್ ಟೈಟನ್ಸ್ಗೆ ಅಡ್ವಾಂಟೇಜ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಪಿಚ್ ಯಾವ ರೀತಿಯಲ್ಲಿ ರೆಡಿ ಮಾಡಿದ್ರು ಕೂಡ ಸೊ ಗುಜರಾತ್ ಟೈಟನ್ಸ್ ಅವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬಿಕಾಸ್ ಅವ್ರ ಹೋಮ್ ಇದಾಗಿರೋದ್ರ ಗ್ರೌಂಡ್ ಆಗಿರೋದ್ರಿಂದ. ಸೊ ಆ್ಯಂಡ್ ಅಲ್ಲಿ ಪೇಸ್ಗೆ ತುಂಬ ಒಂದು ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾವು ಲಾಸ್ಟ್ ಮ್ಯಾಚಲ್ಲಿ ಸೊ GTಗೆ ಧರ್ಮಶಾಲಾದಲ್ಲಿ ಸೋಲಿಸಿದ್ರು ಕೂಡ ಸೊ ಅಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಬಂದಾಗ ಖಂಡಿತವಾಗ್ಲೂ ಕ್ರೌಡ್ ಸಪೋರ್ಟ್ ಇದ್ದೇ ಇರುತ್ತೆ ನಮಗೆ. ಬಟ್ ಆದರೆ ಪಿಚ್ ಸಪೋರ್ಟ್ ಅನ್ನೋದಿದೆಯಲ್ಲ, ಸೊ ಅದು ಖಂಡಿತವಾಗ್ಲೂ ಅವರಿಗೆ ಸ್ವಲ್ಪ ಎಲ್ಲೋ ಲಾಭ ತಂದು ಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಬಟ್ RCB ಅವರು ಸೊ ಯಾವ ರೀತಿಯಲ್ಲಿ ಅವರಿಗೆ ಸ್ಟ್ರಾಟಜಿಗಳನ್ನ ಮಾಡ್ಕೊತಾರೆ. ಸೊ ಅವರ ಬ್ಯಾಟರ್ಸ್ಗಳನ್ನ ಬೇಗ ಔಟ್ ಮಾಡಲಿಕ್ಕೆ, ಅವರ ಬೌಲರ್ಸ್ ವಿರುದ್ಧ ಯಾವ ರೀತಿಯಲ್ಲಿ ಬ್ಯಾಟ್ ಮಾಡಲಿಕ್ಕೆ ಸೊ ಸ್ಟ್ರಾಟಜಿಗಳನ್ನ ಮಾಡ್ಕೊತಾರೆ ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಒಳ್ಳೆ ಮ್ಯಾಚ್ ಅಂತೂ ಆಗುತ್ತೆ. ಗುಜರಾತ್ ಟೈಟನ್ಸ್ ಅವರಿಗೆ ಅಂದರೆ ನಾವು ಅಲ್ಲಿ ಸೋಲಿಸಿದ್ರೆ ಅವರ ಒಂದು ಹೋಮ್ ತಂಡನೇ ಸೋಲಿಸಿ ಗೆದ್ದಿರೋವಂಥ ಒಂದು ಹೆಗ್ಗಳಿಕೆ RCBಗೆ ಬರುತ್ತೆ. ಆ್ಯಂಡ್ ಸತತವಾಗಿ 2ನೇ ಬಾರಿ ಗೆದ್ದರೆ ಖಂಡಿತವಾಗ್ಲೂ ತುಂಬ ದೊಡ್ಡ ಹೆಮ್ಮೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಿಷ್ಟೇ. ಸೊ ಮತ್ತೆ ಸಿಗೋಣ ಸಂಡೇ. ಬಾಯ್ ಬಾಯ್.